लव्ह जिहाद संदर्भात 4 ते 5 दिवसात 500हून अधिक कॉल्स आले असून परदेशातून 100हून अधिक त्रासदायक कॉल्स आले आहेत, असे श्रीराम सेनेचे संस्थापक अध्यक्ष प्रमोद मुतालिक यांनी सांगितले. हेल्पलाईन जाहीर होताच पाकिस्तान आणि अरब राष्ट्रातून बॉम्बच्या धमक्या आल्या. मुस्लिम हिंसाचाराला बळी पडलेल्या हिंदू महिलांचे 70 फोन कॉल्स संरक्षणाची मागणी करत आहेत. नेहा प्रकरणानंतर हुबळीमध्ये 5 घटना घडल्या. त्यामुळे याला गांभीर्याने घेऊन हिंदू महिलांचे संरक्षण करण्यासाठी आम्ही हुबळी येथे हेल्पलाईन सुरू केली असल्याचे श्रीराम सेनेचे संस्थापक अध्यक्ष प्रमोद मुतालिक यांनी शनिवारी बेळगाव येथे पत्रकारांना सांगितले. ದರ್ಶನ್ ಇರಲಿ ಅಥವಾ ಇನ್ಯಾವುದೇ ಎಷ್ಟೇ ದೊಡ್ಡ ವ್ಯಕ್ತಿಗಳಿದ್ದರೂ ಕೂಡ ತಪ್ಪೇನೆ, ಕೊಲೆಗೇನೆ, ಅದು ಅತ್ಯಾಚಾರನೇ. ಸೊ ಅಂಥ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ಆಶೆ ಆಮಿಷ ಒತ್ತಡಕ್ಕೆ ಮಣಿಯದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಕೋರ್ಟ್ ಆಗಲಿ ಅವರಿಗೆ ಸರಿಯಾದ ಶಿಕ್ಷೆ ಕೊಟ್ಟರೆ ಮಾತ್ರ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಮತ್ತು ಕೋರ್ಟ್ನಲ್ಲಿ ನ್ಯಾಯಕ್ಕೆ ಇದೆ ಅಂತನ್ನುವಂಥ ನಂಬಿಕೆ ಹೋಗುತ್ತೆ. ಇಲ್ಲಾದರೆ ದುಡ್ಡಿಗೋ ಅಥವಾ ವ್ಯಕ್ತಿಯ ಒಂದು ವ್ಯಕ್ತಿತ್ವಕ್ಕೋ ಯಾವುದಕ್ಕೋ ಒಂದು ಆಶೆ ಆಮಿಷಗೆ ಏನಾದರೂ ಆದರೆ ವಿಶ್ವಾಸ, ಕೋರ್ಟ್ನಲ್ಲೂ ವಿಶ್ವಾಸ ಉಳಿಯಲ್ಲ, ಪೊಲೀಸರಲ್ಲೂ ವಿಶ್ವಾಸ ಉಳಿಯಲ್ಲ. ಹಾಗಾಗಿ ಈ ಕೇಸ್ನಲ್ಲಿ ಸರಿಯಾದ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು. ರೇಣುಕಾ ಸ್ವಾಮಿ ಅಮಾಯಕ, ಒಬ್ಬ ಮಧ್ಯಮ ಮನೆಯ ಯುವಕ. ಆ ಹೆಣ್ಮಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ದರ್ಶನನ ಹೆಂಡತಿ ಸ್ವಲ್ಪ ಆ ಹೆಣ್ಣುಮಗಳ ಮನೆಗೆ ಹೋಗಿ ಬರಲಿ. ಆ ಕಣ್ಣೀರು ಸುರಿಸ್ತಾ ಇರುವಂಥ ಹೆಣ್ಣುಮಗಳು, ಹೊಟ್ಟೆಯಲ್ಲಿ ಹುಟ್ಟುತ್ತಾ ಇರುವಂಥ ಮಗುವಿನ ಬಗ್ಗೆ ಸ್ವಲ್ಪ ದರ್ಶನನ ಹೆಂಡತಿ ಆ ಕೋರ್ಟು ಯಾವುದೋ ಒಬ್ಬ ಲಾಯರ್ನ ಹುಡ್ಕೊಡೋಕ್ಕಿಂತ ಮುಂಚೆ ಹೋಗು ಚಿತ್ರದುರ್ಗದ ಮಗಳ ಮನೆಗೆ ಹೋಗಿ ಬರಲಿ, ಆ ಹೆಂಡತಿ ಮನೆಗೆ ಹೋಗಿ ಬರಲಿ. ಅವ್ರ ತಂದೆ ತಾಯಿಯ ಕಣ್ಣೀರು ಸ್ವಲ್ಪ ಒಂದು ಸಲ ನೋಡಲಿ. ನಿನ್ನ ಗಂಡ ಮಾಡಿದಂಥದ್ದನ್ನು ಒಂದು ಸ್ವಲ್ಪ ಹೋಗಿ ನೋಡಿದರೆ ಗೊತ್ತಾಗುತ್ತೆ. ಲಾಯರ್ಗೆ ಲಕ್ಷಗಟ್ಟಲೆ ದುಡ್ಡು ಕೊಡೋಕ್ಕಿಂತ ಅಲ್ಲಿ ಆ ಮನೆಗೆ ಲಕ್ಷಗಟ್ಟಲೆ ದುಡ್ಡು ಕೊಟ್ಟ ಸಾಕೆ ಅದು. ನಾಚಿಕೆ ಮಾನ ಮರ್ಯಾದೆ ಅಂತ ಅವ್ರು ಯಾವನೋ ಒಂದು ಭಾವ, ಅವ್ರ ತಂಗಿ ಗಂಡನೋ ಯಾರೋ ಅವನು ಪೂಜೆ ಮಾಡ್ತಾರೆ. ನನ್ನ ಭಾವ ಇದು ನಿರ್ದೋಷ ಆಗಿ ಹೊರಬರಲಿ. ಪೂಜೆ ಮಾಡೋದು ರೇಣುಕಾ ಸ್ವಾಮಿ ಸತ್ಯಕ್ಕೆ ಶ್ರದ್ಧಾಂಜಲಿ ಅರ್ಪಣೆ ಮಾಡಿ ಇಲ್ಲಿ ಇವರು ಸುಖಕ್ಕೋಸ್ಕರ ಪೂಜೆ ಮಾಡ್ರಿ. ಇನ್ನು ಅಭಿಮಾನಿಗಳು ಕೂಡ ಈ ರೀತಿಯ ದುರಭಿಮಾನ ಇರಬಾರ್ದು. ಆ ರೇಣುಕಾ ಸ್ವಾಮಿಯ ಆದಂಥದ್ದು ನಿಮ್ಮ ಮನೆಯಲ್ಲಾಗಿದ್ದರೆ, ಅಭಿಮಾನಿಗಳು ನಿಮ್ಮ ಮನೆಯಲ್ಲಾಗಿದ್ದರೆ ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕು. ಹಾಗಾಗಿ ಈ ಘಟನೆಯಲ್ಲಿ ನ್ಯಾಯ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಕೆಲ ರಾಜಕಾರಣಿಗಳು ಒತ್ತಡ ಆಗ್ತಾ ಇದ್ದಾರೆ. ನೋಡಿ, ನಿಲ್ಲವರು ಇವತ್ತಿನ ವ್ಯವಸ್ಥೆ ಬರೀ ದರ್ಶನಿಗಷ್ಟೇ ಅಲ್ಲ, ಎಲ್ಲ ಕಡೆ ಇವ್ರು ನಿಲ್ತಾರೆ. ತಮ್ಮ ಕಾರ್ಯಕರ್ತರ ಏನೇ ಮಾಡಿದ್ರು ಕೂಡ ಅಲ್ಲಿ ಹೋಗಿ ನಿಂತ್ಕೊಳ್ತಾರೆ. ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಪೊಲೀಸ್ ಸ್ಟೇಷನವನ್ನು ತಮ್ಮ ಆಳುಗಳನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ರಾಜಕಾರಣಿಗಳು. ಪೊಲೀಸರನ್ನ ಫ್ರೀ ಕೈ ಬಿಟ್ಟರೆ ದೇವಸ್ಥಾನದ ಎದುರುಗಡೆ ಇರುವಂಥ ಒಂದು ಚಪ್ಪಲಿ ಕಳ್ತನ ಆಗೋದು. ಆದರೆ ಇವತ್ತು ಈ ರಾಜಕಾರಣಿಗಳು ತಮಗೆ ಯಾರು ಬೇಕು ಅವರನ್ನು ತಮ್ಮ ಕ್ಷೇತ್ರದಲ್ಲಿ PSI, CPI, DYSP ಅಪಾಯಿಂಟ್ ಮಾಡಿಕೊಂಡು ವಸೂಲಿ ಮಾಡಿಕೊಂಡಿದ್ದಾರೆ, ಗುಲಾಮರಾಗಿದ್ದಾರೆ. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಹೇಳ್ತಾ ಇದ್ದೀನಿ, ನೀವು ಕಾನೂನಿನ ಗುಲಾಮರಾಗಬೇಕು ವಿನಃ ರಾಜಕಾರಣಿಗಳ, ಹರಾಮಿ ರಾಜಕಾರಣಿಗಳು ಗುಲಾಮರಾಗಬೇಡ್ರಿ. ನಿಮ್ಮ ಮೇಲೆ ನಂಬಿಕೆ ಹೋಗ್ತಾ ಇರೋದು ಇದೇ ಕಾರಣದಿಂದ, ಚೀತು ಅಂತ ಇರೋದು ಇದೇ ಕಾರಣದಿಂದ. ಇವತ್ತು ಮಿಲಿಟರಿಯವರು ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಜವಾಬ್ದಾರಿ ಪೊಲೀಸ್ ಡಿಪಾರ್ಟ್ಮೆಂಟಿನ ಆಂತರಿಕ ಸುರಕ್ಷತೆ ನಿಮ್ಮದು ಜವಾಬ್ದಾರಿ ಇದೆ. ಆದರೆ ನೀವು ಯಾವ ಮಟ್ಟಕ್ಕೆ ಇಳಿದಿದ್ದೀರಿ, ಯಾವ ಸ್ಥಿತಿಗೆ ಬಂದಿದ್ದೀರಿ? पोलीस स्टेशन हिंदू महिलांना धैर्याने फिरता यावे यासाठी धारवाडमधील 50 महिलांना त्रिशूलाची दीक्षा देण्यात आली आहे. कर्नाटकात 100 ठिकाणी त्रिशूल दीक्षा देऊन हिंदू मुलींचे रक्षण करणे हे आमचे काम असल्याचे त्यांनी सांगितले. विनोद कोलकार, KMM मराठी, बेळगाव.